ಮಳವಳ್ಳಿ ತಾಲೂಕಿನ ಗುಂಡಾಪುರದ ಇತಿಹಾಸ ಪ್ರಸಿದ್ಧ ಶ್ರೀ ಬೆಟ್ಟದರಸಮ್ಮನ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ. ಮೊದಲನೇ ಪೂಜೆಯಲ್ಲಿ ಅಪಾರ ಭಕ್ತರಿಂದ ವಿಶೇಷ ಪೂಜೆ ದರ್ಶನ. ಮಳವಳ್ಳಿ ತಾಲೂಕಿನ ಗುಂಡಾಪುರದ ಇತಿಹಾಸ ಪ್ರಸಿದ್ಧ ಶ್ರೀ ಬೆಟ್ಟದರಸಮ್ಮನ ಜಾತ್ರಾ ಮಹೋತ್ಸವಕ್ಕೆ ಬುಧವಾರ ಸಂಪ್ರದಾಯಬದ್ಧ ಆಚರಣೆಯೊಂದಿಗೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ಗುಂಡಾಪುರದ ಬೆಟ್ಟದರಸಮ್ಮನ ಮೊದಲನೇ ಜಾತ್ರಾ ಮಹೋತ್ಸವದ ದಿನವಾದ ಬುಧವಾರ ಅಪಾರ ಭಕ್ತಾದಿಗಳು ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಗುಂಡಾಪುರದ ಮಧ್ಯಭಾಗದಲ್ಲಿರುವ ಕರಗದ ಮನೆಯಲ್ಲಿ ಬುಧವಾರ ಸಾಯಂಕಾಲ ಕರಗಕ್ಕೆ ಕನಕಾಂಬರ, ಕಾಕಡ, ಗುಲಾಬಿ ಸೇರಿದಂತೆ ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸಲಾಯಿತು. ಸಂಪ್ರದಾಯದಂತೆ ಬುಧವಾರ ಸಂಜೆ ಅರ್ಚಕರು ಹೆಬ್ಬಾರಿಗೆ ಪೂಜೆ ನಡೆಸಿದ ನಂತರ ದೇವರ ಗುಡ್ಡರು ಮನೆಗಳಿಗೆ ತೆರಳಿ ಅಚ್ಚಂದ ಪಡೆದ ನಂತರ ದೇವರ ಕರಗವನ್ನು ಹೊತ್ತು ಹೊರಟಾಗ ಛತ್ರಿ ಚಾಮರಗಳನ್ನು ಬೀಸುತ್ತಾ ಜೋಡಿ ಬಸವನ ಜೊತೆಯಲ್ಲಿ ಹರಕೆ ಹೊತ್ತ ಬಾಯಿ ಬೀಗದವರು ಜೊತೆಗೂಡಿದರು. ನಂತರ ಬೆಟ್ಟದ ತಪ್ಪಲಿನಲ್ಲಿರುವ ಬೆಟ್ಟದರಸಮ್ಮನ ಸನ್ನಿಧಿಗೆ ದೇವರ ಕರಗವನ್ನು ಮೆರವಣಿಗೆ ಮುಖಾಂತರ ಅಪಾರ ಭಕ್ತಾದಿಗಳ ಜೊತೆಯಲ್ಲಿ ಕರೆತರಲಾಯಿತು. ಪೂಜೆ ಪುರಸ್ಕಾರಗಳ ನಡೆದ ನಂತರ ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಹರಕೆ ಹೊತ್ತವರು ಉಚಿತವಾಗಿ ನೀರಿನ ಬಾಟಲ್, ಎತ್ತಿನ ಗಾಡಿಯಲ್ಲಿ ಕೋಸಂಬರಿ, ಪಾನಕ, ಮಜ್ಜಿಗೆಯನ್ನು ಮಾಡಿಕೊಂಡು ಭಕ್ತರಿಗೆ ವಿತರಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ನಂದೀಪುರದ ಕುಮಾರ್ ಮಾತನಾಡಿ, ಮೊದಲನೇ ಪೂಜೆಯಲ್ಲಿ ಅಪಾರ ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ಅದರಲ್ಲೂ ಹೆಚ್ಚು ಬಾಯಿ ಬೀಗದವರು ಪಾಲ್ಗೊಂಡಿರುವುದು ದೇವರ ಆಶೀರ್ವಾದದಿಂದ. ಮಾರ್ಚ್ 10ರಂದು ಮಂಗಳವಾರ ದೊಡ್ಡ ಜಾತ್ರೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರ ಆಗುವಂತೆ ಅವರು ಈ ಸಂದರ್ಭದಲ್ಲಿ ಕರೆ ನೀಡಿದರು. ಇದೇ ಸಂದರ್ಭದಲ್ಲಿ ಉಪ ತಹಸೀಲ್ದಾರ್ ನಟರಾಜ್ ಮಾತನಾಡಿ, ಗುಂಡಾಪುರ ಸೇರಿದಂತೆ ಸುತ್ತಮುತ್ತಲ ಗ್ರಾಮದ ಎಲ್ಲ ವರ್ಗದ ಜನರು ಜಾತ್ರೆಯಲ್ಲಿ ಪಾಲ್ಗೊಂಡಿರುವುದು ಸಂತಸದ ವಿಷಯ. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ ಕೊಡಲಿ ಹಾಗೂ ಸಕಾಲಕ್ಕೆ ಮಳೆಯಾಗಿ ರೈತರು ಸಮೃದ್ಧಿಯಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದರು. ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಯಾವುದೇ ಮೂಲಭೂತ ಸೌಲಭ್ಯ ಸಮಸ್ಯೆಯಾಗದಂತೆ ಸ್ಥಳದ ಇದ್ದು ಎಲ್ಲ ಕ್ರಮ ವಹಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಮುಂಜಾಗ್ರತಾ ಕ್ರಮವಾಗಿ ಡಿವೈಎಸ್ಪಿ ಯಶವಂತ್ ಕುಮಾರ್ ಮಾರ್ಗದರ್ಶನದಲ್ಲಿ ಪಿಎಸ್ಐ ಲೋಕೇಶ್ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದ್ದರು. ಜಾತ್ರಾ ಮಹೋತ್ಸವ ಕುರಿತು ಯುವ ಮುಖಂಡ ನಂದೀಪುರ್ ಕುಮಾರ್ ಮಾತನಾಡಿದರು. ನಂತರ ಉಪ ತಹಸೀಲ್ದಾರ್ ನಟರಾಜು ಮಾತನಾಡಿದರು. ವಿಶೇಷ ವರದಿ ಎಚ್.ಎನ್. ಪ್ರಸಾದ್, ಅಲಗೂರು. ಅತಿ ಬಾಯಿಗೆ ಬಂದು ಹೆಚ್ಚು ಜನ ಸೇರಿದ್ದಾರೆ. 7ನೇ ತಾರೀಕು ತಟ್ಟೆ ಪೂಜೆ ಕೂಡ ನಡೀತದೆ. ಮಂಗಳವಾರ 10ನೇ ತಾರೀಕು ದೊಡ್ಡ ಜಾತ್ರೆ ನಡೆಯುವುದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾಯಿ ಜಗನ್ಮಾತೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ನಮ್ಮಲ್ಲಿ ಭಕ್ತಾದಿಗಳಿಗೆ ಮನವಿ ಮಾಡಿಕೊಡ್ತಾರೆ. ಗುಂಡಾಪುರ ಗ್ರಾಮದಲ್ಲಿ ಮುಕ್ತಾಯಿ ದೇವಸ್ಥಾನದ ಶ್ರೀ ದೇವಸ್ಥಾನ ಪೂರ್ವ ಕಾಲದಿಂದ ಇದ್ದು ದೇವರ ಒಂದು ಶಕ್ತಿಯಿಂದ ಎಲ್ಲ ಇಡೀ 7 ಗ್ರಾಮದವರು ಕೂಡ ಒಗ್ಗೂಡಿ ಈ ದೇವಸ್ಥಾನದ ಪೂಜೆ ಪುರಸ್ಕಾರಗಳನ್ನು ಜಾತ್ರೆಯನ್ನು ಇಂದಿನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ದೇವರು ಆಶೀರ್ವಾದದಿಂದ ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯ ಮಳೆ ಬೆಳೆ ಕೊಟ್ಟು ಎಲ್ಲರಿಗೂ ರೈತ ಬಾಂಧವರಿಗೆ ಸುಖಕರವಾಗಲಿ ಅಂತ ಇಂದು ಪ್ರಾರಂಭ ಮಾಡ್ತಾ ಇದ್ದೀವಿ. ಈಗ ಜಾತ್ರೆಯನ್ನು ಇಂದು ಪ್ರಾರಂಭ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಪ್ರಾರಂಭ ಮಾಡ್ತೀವಿ.